ಸರಿ ಮನೆ ಇಲ್ಲ, ಅರ್ಜಿ ಹಾಕಿ ಅದು ನೋಡುವಾಯ್ತು. ಇದು ಈದಿ ಹಾಕಿರೋದು ಅರ್ಜಿಗೆ 50 ಸಾವಿರ ಕಟ್ಟಲೇಬೇಕು ನೀವು. ಹೌದಾ? ಮೆಸೇಜ್ ಎಲ್ಲ ಬಂದಿದೆ ಸರ್, ಕಟ್ತಾ ಇಲ್ಲ. ನಾವೇ ಬ್ಯಾಂಕ್ದು 5 ಲಕ್ಷ ನಾವೇ ಮಾಡ್ತಾ ಇದ್ದೀವಿ. ಈಗ ಮನೆಗಳು ಕೊಡ್ತೀವಿ ಬರೋ ತಿಂಗಳಿಂದ. ಏನು ಇಲ್ಲ ಸರ್, ಪೂರ್ತಿ ಕಟ್ಟಬೇಕಾದ್ರೆ ಫ್ರೀ ಇಲ್ಲ ಈ ಮನೆಗಳು. 10 ಲಕ್ಷದ ಇಲ್ಲ, ಯಾವ್ದಾದ್ರು ಫ್ರೀ ಇದ್ರೆ ನಮ್ಗೆ ಮಾಡ್ಕೊಡಿ ಸರ್. 5 ಲಕ್ಷ ಬ್ಯಾಂಕ್ದು ಮಾಡ್ತಾ ಇದ್ದೀನಿ ಸರ್. ಎಲ್ಲ ಉಚಿತ ಮನೆ ಅಂತ ಹಾಕಿ ರಿಜಿಸ್ಟ್ರೇಷನ್ ಯಾವ್ದು ಬಸ್ಸು ಇಲ್ಲ, ಈ ಮನೆ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಇಲ್ಲ. ಇಲ್ಲ, ಇಲ್ಲಿ ಬರ್ದವ್ರು ಸಾಹೇಬ್ರು ಬೇಕಾಗ್ತದೆ. ಕಳಿಸಿ ಹೋಗು, ನೀ ದುಡ್ಡು ರೆಡಿ ಮಾಡ್ಕೋಬೇಕು. ನೀನು ದುಡ್ಡು ಇಲ್ಲದೆ ಮನೆ ಕೊಡಲ್ಲ. ನೀನು ಗೌರ್ಮೆಂಟ್ಗೆ ದುಡ್ಡು, ಇವ್ರಿಗೆ ರಾಜೀವ್ ಗಾಂಧಿ ಹೌಸಿಂಗ್ ಇವ್ರಿಗೆ ದುಡ್ಡು ಕಟ್ಟಲೇಬೇಕು. ಮಾಡಿದ್ಯಾ? ನಡಿ ಹಂಗಾರೆ. घर का डाल पैसा, घर के वास्ते डाल। 1 लाख में 50,000 बनी, 1 लाख बने? नहीं अभी नहीं बनो आ कोई नहीं अभी मैसेज आया नहीं। नहीं 1 लाख बनो कर आया नहीं कहाँ वाले तुम्हें कॉटन ब्रेड मैसेज 1 लाख बनो कर आता बनो वो ಒಂದೇ ಇರೋದು. 50,000 बन ಆಯ್ತು, ತೊಗೊಂಡೋಗು. 50,000 बनना। अच्छा शुक्रिया। देरी घरा देरी अब नेक्स्ट मंथ से देरी घरा। अच्छा तुम्हारा बच्चे देव तुम्हारा गृहलक्ष्मी अरे 1 लाख कट्टा होते 1 लाख बनी 50,000 बनी अभी नहीं बने बनी नहीं नोटिस सही बनो करको आती ಯಾಕೆ ನಿನ್ನ ಅಕೌಂಟ್ ಬೇರೆ ಕೊಟ್ಟಿದ್ಯಾನಮ್ಮ? ಅಲ್ಲಿ ಅಕೌಂಟು ಇದೆಯಾ? ಯಾಕೆ ಬರ್ತಾ ಇಲ್ಲ? ರಿಜಿಸ್ಟರ್ ಮಾಡಿಸಿಲ್ವಾ? ಮೊದಲು ಮಾಡಿಸಿಲ್ವಾ? ಮತ್ತೆ ಯಾಕೆ ಬರಲಿಲ್ಲ? इनका शिकला बिठा ले वो पकड़ो अक्लाइमेंट लेने वाला ये किसका तुम्हारा नहीं इनका ये नहीं मेरा ನಸೀನ್ ತಾಜ್ ಯಾರು? ನಸೀನ್ ರಾಜ್. तुम्हारा इसमें ಒಂದು ಲೆಟರ್ ಕೊಡ್ತೀವಿ ಸರ್ ಇದು ಮನೆಗೆ पैसा भरा है क्या नहीं सर फिर घर कहाँ से आएगा बरोबर आता तुमका अगर अप्लाई करको रहता तुम्हें ಹೌದು ಸರ್ अप्लाई करी अप्लाई करे आता ಈಗ ಏನು ಮಾಡೋದು ಸರ್? ಅಪ್ಲೈ ಮಾಡೋರು रेशन कार्ड है तुम्हारा हां है तुम्हारा नाम है रेशन कार्ड में है तो बैंक अकाउंट को ठीक से जोड़ना तब आ जाएगा बोलती बोलो अपने बैंक के खराब नेक्स्ट वो कुछ गड़बड़ है बीच में कुछ टेक्निकल प्रॉब्लम चेक करना सेट का घर का है मैंने गृहलक्ष्मी चाहिए, घर चाहिए और क्या चाहिए माँ? मैसेज आपको है पैसे बनना करके मैसेज बनो बनो वो आज मिलती घरा ಓಕೆ, खास करो ज्यादा तुमका ಆಯ್ತು ಬಾಮ್ಮ. ಸರ್, ಇದು ನಮ್ಮ ಮನೆ ಹತ್ರ ಒಂದು ಗಲಾಟೆ ಆಗ್ತಾ ಇತ್ತು ಸರ್. ಅದು ಗಲಾಟೆ ಬಿಡ್ಸೋಕ್ಕೆ ಅಂತ ಹೋಗಿದ್ದಕ್ಕೆ ಪೊಲೀಸ್ನವರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಸರ್. 5 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಅದು 2 ತಿಂಗಳಾದರೂ FIR ಹಾಕಿರಲಿಲ್ಲ. FIR ಹಾಕಿ ಅಂತ ಹೋಗಿದ್ದಕ್ಕೆ ಇದನ್ನಾಗಲೇ ನಾನು DG ಸರ್ಗೆ, ಕಮಿಷನರ್ಗೆ ಎಲ್ಲರ ಗಮನಕ್ಕೂ ತಂದರೂ ಸಹ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾ ಇಲ್ಲ. ಓನ್ಲಿ CCBಗೆ ಹಾಕೊಡ್ತಾ ಇಲ್ಲ. ನನ್ನ ಮಗ 23 ವರ್ಷ ಅವನ ಮೇಲೆ ರೇಪ್ ಕೇಸ್ ಹಾಕಿದ್ದಾರೆ ಸರ್. ವಿತ್ ದಾಖಲೆ ಕೊಡ್ತಾ ಇದ್ದೀನಿ. ಯಾರು ಅಂತ ಗೊತ್ತಿಲ್ಲ, ಬಂದು ಹೊಡೆದು ಹಲ್ಲೆಲ್ಲ ಮುರಿದಾಕಿದ್ದಾನೆ. ಇದುವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ, ಏನಿಲ್ಲ. ಚಾರ್ಜ್ ಶೀಟ್ ಹಾಕಿದ್ದಾರೆ, ನಮ್ಮನ್ನ ಕೇಳಿಲ್ಲ, ಆದರೂ ಚಾರ್ಜ್ ಶೀಟ್ ಹಾಕಿ ಕೊಟ್ಟಿದ್ದಾರೆ ಸರ್. ಯಾವಾಗ ಆಗಿದಮ್ಮ ಸರ್ ಇದಾಗಲೇ ನೆಕ್ಸ್ಟ್ ಮಂತ್ ಬಂದರೆ 1 ವರ್ಷ ಆಯಿತು ಸರ್. 1 ವರ್ಷದಿಂದ ಓಡಾಡ್ತಿದ್ದೀನಿ ಸರ್. ಅವ್ನು ಪೊಲೀಸ್ ಅವ್ರನ್ನ ಇವಾಗ ರೀಸೆಂಟಾಗಿ ಮತ್ತೆ ತಲಗಟ್ಟಪುರದಲ್ಲಿ ನಾಗರಾಜ್ ಅವ್ರು ಡೆತ್ ಆಯ್ತಲ್ಲ ಸರ್, ಅದು ಮುಂಚಿತವಾಗ್ಲೇ ನಾನು ಕೊಟ್ಟಿದ್ದೀನಿ ಅಯ್ಯಪ್ಪನ ವಿತ್ ವಾಯ್ಸ್ ರೆಕಾರ್ಡ್ ವಿಡಿಯೋ ಸೇರಿಸಿ ಅವ್ರು ಈ ಥರ ಮಾಡ್ತಾರೆ ಅಂತ. ಆದರೂ ಏನು ಆಕ್ಷನ್ ತಗೊಳ್ಳಿಲ್ಲ ಸರ್. ಪೊಲೀಸ್ ನಾನು ಹೇಳಿದಾಗ ಅಯ್ಯಪ್ಪ ಡೆತ್ ಆಗ್ತಿರ್ಲಿಲ್ಲ, ತಲಗಟ್ಟಪುರ ನಾಗರಾಜ್ ಅವರು ಬದುಕ್ತಾ ಇದ್ರು ಸರ್. ನಾನು ಹೇಳ್ದಾಗ್ಲೇನೆ ಕೊಟ್ಟಿದ್ರೆ ಸರ್. ಈಗ ಆಯ್ತು, ನಾನು ಕಳಿಸ್ಕೊಡ್ತೀನಿ ಮೇಡಮ್. ನೋಡಿ ಸರ್, ಹೆಲ್ಮೆಟ್ ಅಲ್ಲಿ ಹೊಡೆದು ಹಲ್ಲು ಉದುರಿಸಿದ್ದಾರೆ. ಆದ್ರೂ 1 ವರ್ಷ 4 ತಿಂಗಳಾದ್ರೂ FIR ಹಾಕಿಲ್ಲ. ಹಾಕ್ತೀನಿ ಬಾಮ್ಮ ಅಂತ DG ಸರ್ ಇಂದ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಮೇಲೆ 5 ಜನ ಸರ್ ರೆಕಾರ್ಡ್ ಇದೆ. ಅವತ್ತು ನಾವು ಯಾರು ಮನೇಲಿ ಇಲ್ಲ, ಮನೇಲಿ ಇದ್ದೀವಿ ಅಂತ 5 ಜನದ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ಈಗ ಇದು ಕೊಟ್ಟಿದ್ಯಲ್ಲ, ಇನ್ನೊಂದು ಆನ್ಲೈನ್ ಅಲ್ಲಿ ಒಂದು ರಿಜಿಸ್ಟರ್ ಮಾಡೋ ಕಂಪ್ಲೇಂಟ್ ನ. ಸರಿ ಸರ್, ಆಯ್ತು ಸರ್. ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿ. ಈಗ ರೀಸೆಂಟ್ ಆಗಿ ಇವ್ರನ್ನು ಭೇಟಿ ಮಾಡ್ಕೊಂಡು ಈಗ ಬಂದಿದ್ದೀನಿ. ಆಯ್ತು, ಈಗ ನಾನು ಕೊಟ್ಟಿದ್ದೀನಿ. ಏನಾದ್ರು ಕ್ರಮ ಅವ್ರು ಮಾಡ್ಲಿ ಮಾಡ್ದೆ ಹೋಗ್ಲಿ, ನೀ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿಸು. ಆಯ್ತಾ? ನಾನು ಮಾಡೋದು ಮಾಡ್ತೀನಿ, ನೀನು ಒಂದು ರಿಜಿಸ್ಟರ್ ಮಾಡಿಸು. ಆಯ್ತು, ಹೆಚ್ಚಾಗಿ ನಾನು ನಿಮ್ಮ ಮಗಳನ್ನ ನಾನು ಆಯ್ತು ನೋಡಿ. ಮಾಡ್ಕೊಡ್ಬೇಕು ಸರ್. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.